ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಕೊನೆ ವಿಡಿಯೋಲ್ಲಿ ನಾವು ಸುಳಲ್ ಸೀಸನ್ 2ನ ಮೊದಲ 3 ಎಪಿಸೋಡ್ ನೋಡಿದ್ದು. ಈ ವಿಡಿಯೋಲ್ಲಿ 4-5ನೇ ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಮೊದಲ 3 ಎಪಿಸೋಡ್ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಒಂದ್ಸಲ ವಿಸಿಟ್ ಮಾಡಿ. ಈ ವಿಡಿಯೋ ಮುಂಚೆ ಆ ವಿಡಿಯೋ ನೋಡ್ಕೊಂಡು ಬನ್ನಿ. ಕಳೆದ ಎಪಿಸೋಡ್ಗಳಲ್ಲಿ ಲಾಯರ್ ಚೆಲ್ಲಪ್ಪ ಅವರ ಕೊಲೆಯಾಗಿರುತ್ತೆ. ಕೊಲೆಯಾದ ಜಾಗದಲ್ಲಿ ಒಂದು ಹುಡುಗಿ ಪೊಲೀಸರ ಕೈಗೆ ಸಿಕ್ಕಿ ಬೀಳ್ತಾಳೆ. ಆಮೇಲೆ ಇನ್ನೂ 7 ಜನ ಹುಡುಗಿಯರು ತಾವಾಗಿ ಬಂದು ಸರೆಂಡರ್ ಆಗ್ತಾರೆ. ಇವಾಗ ಸಕ್ಕರೆ ಎಷ್ಟೇ ಟ್ರೈ ಮಾಡಿದ್ರು ಅವರು ಚೆಲ್ಲಪ್ಪನ ಯಾಕೆ ಕೊಲೆ ಮಾಡಿದ್ರು ಅಂತ ಹೇಳಲ್ಲ. ಅದಕ್ಕೆ ಅವ್ರನ್ನ ನಂದಿನಿ ಇದ್ದ ಜೈಲಿಗೆ ಹಾಕ್ತಾರೆ. ಅಲ್ಲಿ ನಂದಿನಿ ಈ 8 ಜನ ಹುಡುಗಿಯರ ಮಧ್ಯೆ ಇರೋ ಲಿಂಕ್ನ ಹುಡ್ಕೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಇದು ಮೊದಲ 3 ಎಪಿಸೋಡ್ಗಳ ರೀಕ್ಯಾಪ್. ಇವಾಗ 4ನೇ ಎಪಿಸೋಡ್ ಶುರು ಮಾಡೋಣ. ಇದಂತೂ ಸೈಕ್ ಎಪಿಸೋಡ್. ಈ ಎಪಿಸೋಡಲ್ಲಿ ಎಷ್ಟೊಂದು ಕ್ವಶನ್ಗೆ ಆನ್ಸರ್ ಸಿಗುತ್ತೆ ಮತ್ತು ಎಷ್ಟೊಂದು ಕ್ವಶನ್ಗಳು ಹುಡ್ಕೊಳ್ತವೆ. ಇಂಟ್ರಡಕ್ಷನ್ ಆಯಿತು, ಬನ್ನಿ ಎಪಿಸೋಡ್ 4 ಶುರು ಮಾಡೇ ಬಿಡೋಣ. ಎಪಿಸೋಡ್ 4ರ ಮೊದಲನೇ ಸೀನಲ್ಲಿ ಜೈಲಲ್ಲಿದ್ದ ಎಲ್ಲರೂ ಸ್ನಾನ ಮಾಡೋಕ್ಕೆ ಹೋಗಿರ್ತಾರೆ. ಅಲ್ಲಿ ನಂದಿನಿ ಎಲ್ಲ ಹುಡುಗಿರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಅಲ್ಲಿ ಒಬ್ಳು ಬೃಂದ ಅನ್ನೋ ಕೆಟ್ಟೆಂಗ್ಸು ಇರ್ತಾಳೆ. ಹೊಸದಾಗಿ ಬಂದಿದ್ದ 8 ಜನದಲ್ಲಿ ಒಂದು ಹುಡುಗಿ ಸ್ನಾನಕ್ಕೆ ಹೋದಾಗ ಆ ಕೆಟ್ಟೆಂಗ್ಸು ಕೂಡ ಒಳಗೆ ಹೋಗಿ ಆ ಹುಡುಗಿ ಮೈಯೆಲ್ಲ ಮುಟ್ಟೋಕೆ ಶುರು ಮಾಡ್ತಾಳೆ. ಇದು ನಂದಿನಿಗೆ ಗೊತ್ತಾಗಿ ನಂದಿನಿ ಮತ್ತು ವಿಮಲಾ ಹೋಗಿ ಆ ಕೆಟ್ಟ ಹೆಂಗಸನ್ನ ಈಚೆ ಎಳೆದು ಬೈತಾ ಇರ್ತಾರೆ. ಅದಕ್ಕೆ ಆ ಹೆಂಗಸು ವಿಮಲಾಗೆ ಕೆಟ್ಟದಾಗಿ ಮಾತಾಡ್ತಾಳೆ. ಅಷ್ಟರಲ್ಲಿ ಆ ಹುಡುಗಿ ಸ್ನಾನ ಮುಗಿಸಿ ಈಚೆ ಬಂದು ಆ ಹೆಂಗಸಿಗೆ ಚೆನ್ನಾಗಿ ಬೈತಾಳೆ. ಇದನ್ನ ನೋಡಿ ನಂದಿನಿಗೆ ಆ ಹುಡುಗಿ ಸಖತ್ ಕಾನ್ಫಿಡೆನ್ಸ್ ಆಗಿದ್ದಾರೆ ಅಂತ ಅನಿಸುತ್ತೆ. ನಂದಿನಿ ಆ ಹುಡುಗಿಗೆ ಸಮಾಧಾನ ಮಾಡೋಕ್ಕೆ ಹೋದಾಗ ಆ ಹುಡುಗಿ ಏನಾಗಲ್ಲ ಬಿಡಿ ಅಕ್ಕ, ಇದೆಲ್ಲ ನಮ್ಮಂಥ ಹಾಸ್ಟೆಲಲ್ಲಿ ಜೀವನ ಮಾಡಿರೋ ಹುಡುಗಿರಿಗೆ ಹೊಸದೇನಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಸಕ್ಕರೆಗೆ 8 ಜನದಲ್ಲಿ 3 ಜನ ಹುಡುಗಿರ ಸೋಷಿಯಲ್ ಮೀಡಿಯಾ ಅಕೌಂಟ್ ಸಿಕ್ಕಿರುತ್ತೆ. ಅದರಲ್ಲಿ ಆ ಹುಡುಗಿರ ರೀಲ್ಸ್ ನೋಡ್ತಾ ಇರ್ತಾರೆ. ಇವಾಗ ಸಕ್ಕರೆ ಹತ್ರ ಇರೋ ಇನ್ಫಾರ್ಮೇಷನ್ ಅಂದರೆ ಆ 8 ಜನ ಹುಡುಗಿರು ಓದಿರೋದು ಬೇರೆ ಬೇರೆ ಸ್ಕೂಲಲ್ಲಿ, ಒಬ್ಬರಿಗೂ ಲಿಂಕ್ ಇಲ್ಲ. ಮತ್ತೆ ಅದರಲ್ಲಿ 3 ಜನಕ್ಕೆ ಬಾಯ್ ಫ್ರೆಂಡ್ಸ್ ಇದ್ದಾರೆ, ಇನ್ನು 4 ಜನ ಸಿಂಗಲ್ಸ್. ಮತ್ತು ಲಾಯರ್ ಹುಡುಗಿಗೆ ಹುಡುಗಿರಂದರೆ ಇಷ್ಟ, ಅಂದರೆ ಆ ಲಾಯರ್ ಹುಡುಗಿ ಲೆಸ್ಬಿಯನ್ ಅಂತ. ಸಕ್ಕರೆ ಕಾನ್ಸ್ಟೇಬಲ್ಸ್ಗೆ ಆ ಹುಡುಗಿರದು ಬೇರೆ ವಿಡಿಯೋಸ್ ಲಿಂಕ್ ಸಿಕ್ಕಿದ್ರೆ ಫಾರ್ವರ್ಡ್ ಮಾಡಿ ಅಂತ ಹೇಳಿ ಈಚೆ ಹೋಗ್ತಾನೆ. ಅಷ್ಟರಲ್ಲಿ ಚೆಲ್ಲಪ್ಪ ಕೊಲೆ ಆದ ದಿನ ಆ ಹುಡುಗಿರ ಮೊಬೈಲ್ ಎಲ್ಲಿದ್ವು ಅಂತ ಡೀಟೇಲ್ಸ್ ತರ್ತಾನೆ SI ಮೂರ್ತಿ. ಅದರಲ್ಲಿ 3 ಜನರ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಇನ್ನು 5 ಜನರ ಫೋನ್ ಎಲ್ಲ ಅವ್ರ ಊರ ಟವರ್ ಲೊಕೇಶನಲ್ಲಿರುತ್ತೆ. ಆದರೆ ಸಕ್ಕರೆಗೆ ಡೌಟ್ ಬರೋದು, ಮುತ್ತು ಅವತ್ತು ಚೆಲ್ಲಪ್ಪ ಅವರ ಕಾಟೇಜಲ್ಲಿದ್ಲು, ಆದರೂ ಅವಳು ಮೊಬೈಲ್ ಟವರ್ ಲೊಕೇಶನ್ ಅವಳು ಊರು ತೋರಿಸ್ತಿದೆ, ಅಂದರೆ ಅವರೆಲ್ಲ ಮೊಬೈಲ್ನ ಅವ್ರ ಮನೇಲೆ ಬಿಟ್ಟು ಕೊಲೆ ಮಾಡಿರೋದು ಅಂತ ಅನ್ಕೊಳ್ತಾನೆ. ಅಷ್ಟರಲ್ಲಿ ಕಾನ್ಸ್ಟೇಬಲ್ಸ್ ಆ ಹುಡುಗಿರು ಮಾಡಿರೋ ರೀಲ್ ಸಿಕ್ಕಿದ್ವು ಅಂತ ಕರೀತಾನೆ. ಸಕ್ಕರೆ ಹೋಗಿ ವಿಡಿಯೋ ನೋಡ್ತಾನೆ. ಆ ಹುಡುಗಿರೆಲ್ಲ ಒಳ್ಳೆ ಪ್ರೊಫೆಷನಲ್ಲೇ ಇರ್ತಾರೆ. ಲಾಯರ್, ನರ್ಸ್, ಕೃಷಿ ಅಧಿಕಾರಿ, ಹೀಗೆ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸ್ಟೇಷನ್ಗೆ ಚೆಲ್ಲಪ್ಪ ಅವರ ಅಸೋಸಿಯೇಟ್ ಲಾಯರ್ಸ್ ಬರ್ತಾರೆ. ಅವ್ರ ಹತ್ರ ವಿಚಾರಣೆ ಮಾಡಿದಾಗ ಚೆಲ್ಲಪ್ಪ ಅವರು 10 ವರ್ಷದಿಂದ ಯಾವುದೋ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ರು, ಆದರೆ ಆ ಕೇಸ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಅದರ ಡೀಟೇಲ್ಸ್ ಎಲ್ಲ ಚೆಲ್ಲಪ್ಪ ಅವರ ಲ್ಯಾಪ್ಟಾಪಲ್ಲಿದೆ ಅಂತ ಹೇಳ್ತಾರೆ. ಆದರೆ ಪೊಲೀಸರಿಗೆ ಕಾಟೇಜಲ್ಲಿ ಯಾವುದೇ ಲ್ಯಾಪ್ಟಾಪ್ ಸಿಕ್ಕಿರಲ್ಲ. ಆಮೇಲೆ ಆ ಲಾಯರ್ಸ್ ಕೂಡ ಪ್ರಿಯಂವದ ಅನ್ನೋ ಲೇಡಿ ಬಗ್ಗೆ ಹೇಳ್ತಾರೆ. ಅದನ್ನ ಕೇಳಿ ಸಕ್ಕರೆ ಲಾಯರ್ಸ್ನ ಸರಿ ಅಂತ ಹೇಳಿ ವಾಪಸ್ ಕಳಿಸ್ತಾನೆ. ಸಕ್ಕರೆ ಅವ್ನು ಮಾಡ್ತಿರೋ ಪ್ಲಾನ್ಗಳನ್ನೆಲ್ಲ SI ಮೂರ್ತಿಗೆ ಹೇಳ್ತಿರಲ್ಲ, ಯಾಕಂದರೆ ಮಾಲತಿ ಮೂರ್ತಿನ ನಂಬೇಡ ಅಂತ ಹೇಳಿರ್ತಾಳಲ್ಲ, ಅದಕ್ಕೆ. ಅದು ಮೂರ್ತಿಗೆ ಗೊತ್ತಾಗಿ ಸಕ್ಕರೆ ಹತ್ರ ಹೋಗಿ ಬೇಜಾರಲ್ಲಿ, ನನಗೆ ಗೊತ್ತು ಮಾಲತಿ ಮೇಡಮ್ ನನ್ನ ಬಗ್ಗೆ ನಿಮ್ಮ ಹತ್ರ ಹೇಳಿದ್ದಾರೆ ಅಂತ ಹೇಳ್ತಾ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಮಾಲತಿ ಪ್ರಕಾರ ಮೂರ್ತಿ ದುಡ್ಡು ತಗೊಂಡು ಪ್ರಿಯಂವದಾಗೆ ರೈತರ ಜಾಗ ಕೊಟ್ಟಿದ್ದಾನೆ ಅಂತ. ಆದರೆ ಅದು ನಿಜ ಅಲ್ಲ. ನಿಜ ಏನು ಅಂತ ಇವಾಗ ಮೂರ್ತಿನೇ ಸಕ್ಕರೆಗೆ ಹೇಳ್ತಾನೆ. ಪ್ರಿಯಂವದ ಅವಳು ನಡೆಸ್ತಿರೋ ಸ್ಕೂಲ್ನ ಎಕ್ಸ್ಪೆಂಡ್ ಮಾಡೋಕೆ ಸ್ಕೂಲ್ ಪಕ್ಕ ಇದ್ದ ಬೇನಾಮಿ ಜಾಗನ ಮೂರ್ತಿ ಹೆಸರಲ್ಲಿ ಪರ್ಚೇಸ್ ಮಾಡಿರ್ತಾಳೆ. ಅದರಿಂದ ಮೂರ್ತಿ ಮಗನಿಗೆ ಆ ಹೈ ಕ್ಲಾಸ್ ಸ್ಕೂಲಲ್ಲಿ ಫ್ರೀಯಾಗಿ ವಿದ್ಯಾಭ್ಯಾಸ ಸಿಗುತ್ತೆ ಅಂತ ಪ್ರಿಯಂವದ ಹೇಳೋದಕ್ಕೆಲ್ಲ ಸರಿ ಅಂತ ಹೇಳಿರ್ತಾನೆ ಮೂರ್ತಿ. ಅದಕ್ಕೆ ಚೆಲ್ಲಪ್ಪ ಮೂರ್ತಿ ಕರಪ್ಟ್ ಆಫೀಸರ್ ಅಂತ ಕೇಸ್ ಹಾಕಿರ್ತಾನೆ. ಮೂರ್ತಿ ಚೆಲ್ಲಪ್ಪ ಅವ್ರ ಹತ್ರ ತುಂಬ ಬಿಡ್ಕೋತಾನೆ. ಆದರೂ ಚೆಲ್ಲಪ್ಪ ಮೂರ್ತಿ ಮಾತನ್ನ ಕೇಳಲ್ಲ. ಇದೆಲ್ಲ ಸಕ್ಕರೆಗೆ ಗೊತ್ತಾಗಿ ಚೆಲ್ಲಪ್ಪ ಒಳ್ಳೆಯವನ ಕೆಟ್ಟವನ ಅಂತ ಡೌಟ್ ಬರುತ್ತೆ. ಇವಾಗ ಮೂರ್ತಿ ಮತ್ತು ಸಕ್ಕರೆ ಪ್ರಿಯಂವದನ ಮೀಟ್ ಮಾಡೋಕೆ ಅವಳ ಸ್ಕೂಲ್ಗೆ ಬರ್ತಾರೆ. ಅಲ್ಲೇ ಮೂರ್ತಿ ಮಗ ಇರ್ತಾನೆ. ಆದರೆ ಮೂರ್ತಿ ಮಗನ್ನ ಮಾತಾಡ್ಸೋಕೆ ಹೋದರೂ ಅವನು ಮಾತಾಡಲ್ಲ. ಇದನ್ನ ನೋಡಿ ಮೂರ್ತಿಗೆ ಬೇಜಾರಾಗುತ್ತೆ. ಆಮೇಲೆ ಹೋಗಿ ಪ್ರಿಯಂವದನ ಮೀಟ್ ಮಾಡ್ತಾರೆ. ಸಕ್ಕರೆ ಪ್ರಿಯಾಗೆ ಆ 8 ಜನ ಹುಡುಗಿರ ಫೋಟೋ ತೋರಿಸಿ ಆ ಹುಡುಗಿರು ಗೊತ್ತಾ ಅಂತ ಕೇಳ್ತಾನೆ. ಆದರೆ ಪ್ರಿಯಾ ಗೊತ್ತಿಲ್ಲ ಅಂತಾಳೆ. ಆಮೇಲೆ ಸಕ್ಕರೆ ಚೆಲ್ಲಪ್ಪ ಅವರ ಕೊಲೆಗಿಂತ ಮುಂಚೆ ಅವ್ರಿಗೆ ನೀವೇ ಕಾಲ್ ಮಾಡಿದ್ರಿ ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಪ್ರಿಯಾ, ಚೆಲ್ಲಪ್ಪ ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿದ್ದ, ಅದಕ್ಕೆ ನಾನು ಚೆಲ್ಲಪ್ಪ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿದ್ದೆ, ಅದನ್ನೇ ಹೇಳೋಕೆ ಕಾಲ್ ಮಾಡಿದ್ದೆ ಅಂತ ಫುಲ್ ಆಟಿಟ್ಯೂಡಲ್ಲಿ ಮಾತಾಡಿ ಅಲ್ಲಿಂದ ಸಕ್ಕರೆ ಮತ್ತೆ ಮೂರ್ತಿನ ಕಳಿಸ್ಬಿಡ್ತಾಳೆ. ಇಬ್ಬರು ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡೋಕೆ ಹೋಗ್ತಾರೆ. ಆವಾಗ ಮೂರ್ತಿ ಅವನ ಮಗ ಸ್ಕೂಲಲ್ಲಿ ಮಾತಾಡಲಿಲ್ಲ ಅಂತ ಬೇಜಾರಾಗಿರ್ತಾನೆ. ಅದಕ್ಕೆ ಸಕ್ಕರೆ ಸಮಾಧಾನ ಮಾಡ್ತಾನೆ. ಆವಾಗ ಸಕ್ಕರೆಗೆ ಮಾಲತಿ ಕಾಲ್ ಮಾಡ್ತಾಳೆ. ಸಕ್ಕರೆ ಊಟನ ಅರ್ಧಕ್ಕೆ ಬಿಟ್ಟು ಅರ್ಜೆಂಟ್ ಅಂತ ಹೋಗ್ಬಿಡ್ತಾನೆ. ಈ ಕಡೆ ಜೈಲಲ್ಲಿ ನಂದಿನಿ ಎಲ್ಲ ಹುಡುಗಿರನ್ನು ಮಾತಾಡ್ಸೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಎಲ್ಲ ಹುಡುಗಿರಿಗೂ ಕೆಲಸ ಕೊಟ್ಟಿರ್ತಾರೆ. ಅದರಲ್ಲಿ ವೀರ ಅನ್ನೋ ಹುಡುಗಿಗೆ ಟಾಯ್ಲೆಟ್ ಕ್ಲೀನ್ ಮಾಡೋ ಕೆಲಸ ಕೊಟ್ಟಿರ್ತಾರೆ. ನಂದಿನಿ ವೀರ ಹತ್ರ ಹೋಗಿ ಜೈಲಲ್ಲಿ ತುಂಬ ಕಷ್ಟ ಇರೋ ಕೆಲಸ ನೀನು ಕೊಟ್ಟಿದ್ದಾರೆ ಅಂತ ವೀರಾಗಿ ಹೇಳ್ತಾಳೆ. ಅದಕ್ಕೆ ಅವಳು, ಇವೆಲ್ಲ ನಾವು ಹಾಸ್ಟೆಲಲ್ಲಿ ಇದ್ದಾಗ ತುಂಬ ಮಾಡಿದ್ದೀವಿ ಅಂತ ಹೇಳ್ತಾಳೆ. ಆಮೇಲೆ ನಂದಿನಿ ಸೆಲ್ಲಲ್ಲಿ ಇಂದಿನ ದಿನ ರಾತ್ರಿ ಮುಪ್ಪಿ ಅನ್ನೋ ಹುಡುಗಿಗೆ ಫಿಟ್ಸ್ ಬಂದಿರುತ್ತಲ್ಲ, ಆ ಹುಡುಗಿನ ನೋಡೋಕೆ ನಂದಿನಿ ಹೋಗ್ತಾಳೆ. ಆ ಹುಡುಗಿ ಹೇಳೋದು ಸೆಲ್ಲಲ್ಲಿ ಟ್ಯೂಬ್ ಲೈಟ್ ಆಫ್ ಆ್ಯಂಡ್ ಆನ್ ಆಗ್ತಿರುತ್ತೆ, ಅದರಿಂದಾನೇ ಮುಪ್ಪಿಗೆ ಫಿಟ್ಸ್ ಬಂದಿರುತ್ತೆ ಅಂತ. ಅದಕ್ಕೆ ನಂದಿನಿ ಸರೋಜ ಹತ್ರ ಹೋಗಿ ಆ ಟ್ಯೂಬ್ ಲೈಟ್ ಸರಿ ಮಾಡಿಸೋಕೆ ಕೇಳ್ತಾಳೆ. ಸರೋಜ ನಾನು ನೋಡ್ಕೋತೀನಿ ಅಂತ ನಂದಿನಿಗೆ ಹೇಳ್ತಾಳೆ. ಈ ಕಡೆ ಸಕ್ಕರೆ ಮಾಲತಿ ಅಮ್ಮ ಕಾಲ್ ಮಾಡಿದ್ರು ಅಂತ ಬಂದಿರ್ತಾನೆ. ಅಲ್ಲಿ ಚೆಲ್ಲಪ್ಪ ಅವರ ಅಸ್ಥಿನ
ಬಿಡೋಕೆ ಸುಂದರ್ ಬಂದಿರ್ತಾನೆ. ಅಲ್ಲಿ ಸುಂದರ್ ಮಾಲತಿ ಮೇಲೆ ದಾಮು ಯಾಕೆ ಬಂದಿಲ್ಲ ಅಂತ ಕಿರಿಚಾಡ್ತಾನೆ. ಸಕ್ಕರೆಗೆ ಮನೆ ಕೆಲಸ ಮಾಡೋ ದಾಮು ಬಂದಿಲ್ಲ ಅಂತ ಸುಂದರ್ ಯಾಕೆ ಕೋಪ ಮಾಡ್ಕೊಂಡವನೇ ಅಂತ ಅನಿಸುತ್ತೆ. ದಾಮು ಮನೆ ಕೆಲಸದನೋ ಆದರೂ ಚೆಲ್ಲಪ್ಪ ಅವರ ಚಿತೆಗೆ ಸುಂದರ್ ಬೆಂಕಿ ಇಡೋವಾಗ ಸುಂದರ್ ತುಂಬ ಕುಡಿದು ನಿಂತ್ಕೊಳ್ಳೋಕ್ಕೂ ಕಷ್ಟಪಡ್ತಿರ್ತಾನೆ. ಆವಾಗ ದಾಮು 14 ವರ್ಷ ವೇಷ ಹಾಕಿದ್ರು ಅವ್ನ ಕನಸೆಲ್ಲ ಮರೆತು ಮೈಲಿಗೆ ಆದರೂ ಪರವಾಗಿಲ್ಲ ಅಂತ ಸುಂದರ್ ಜೊತೆ ಚೆಲ್ಲಪ್ಪಗೆ ದಾಮು ಕೂಡ ಬೆಂಕಿ ಇಟ್ಟಿರ್ತಾನೆ. ಇದೆಲ್ಲ ನೆನಪಾಗಿ ಸಕ್ಕರೆಗೆ ದಾಮು ಮೇಲೆ ಡೌಟ್ ಬರುತ್ತೆ. ಯಾರೋ ವ್ಯಕ್ತಿಗೋಸ್ಕರ ದಾಮು 14 ವರ್ಷದ ಶ್ರಮವೆಲ್ಲ ವ್ಯರ್ಥ ಮಾಡಿಬಿಟ್ನಾ ಅಂತ. ಅದಕ್ಕೆ ದಾಮುನ ಹುಡಿಕೊಂಡು ಹೋಗ್ತಾನೆ. ದಾಮು ಸಮುದ್ರದಲ್ಲಿ ಅವನ ವೇಷ ತೆಗೆದು ದೇವರ ಮಾಲೆ ಎಲ್ಲ ತೆಗಿತಾ ಇರ್ತಾನೆ. ದೇವರ ಮಾಲೆ ತೆಗಿಬೇಕಿರೋದು ಹಬ್ಬ ಆದಮೇಲೆ. ಸಮುದ್ರದಲ್ಲಿ ಮುಳುಗಿ ಮಾಲೆ ತೆಗೆದ್ರೆ ಆ ಮಾಲೆ ಮತ್ತೆ ವೇಷದ ಜೊತೆ ಆ ವ್ಯಕ್ತಿಗಳು ಮಾಡಿರೋ ಪಾಪಗಳು, ಅವರ ಅಹಂಕಾರ, ಅಸಹ್ಯ ಕೂಡ ಹೋಗ್ತವೆ ಅಂತ ದಾಮುನೇ ಸಕ್ಕರೆಗೆ ಹೇಳಿರ್ತಾನೆ. ಇದರಿಂದ ಸಕ್ಕರೆ ದಾಮು ಏನೋ ಪಾಪ ಕಳ್ಕೊಳ್ಳೋಕೆ ಸಮುದ್ರದಲ್ಲಿ ಮುಳುಗ್ತಿದ್ದಾನೆ ಅಂತ ಗೊತ್ತಾಗಿ ದಾಮು ಹತ್ರ ಹೋಗಿ ಯಾವ ಪಾಪ ಕಳ್ಕೊಳ್ಳೋಕೆ ಮುಳುಗ್ತಿದೆಯಾ ಅಂತ ಕೇಳ್ತಾನೆ. ದಾಮು ಗಾಬರಿಯಾಗಿ ಅಲ್ಲಿಂದ ಓಡೋಗ್ತಾನೆ. ಸಕ್ಕರೆ ದಾಮುನ ಹಿಡಿಯೋಕೆ ತುಂಬ ಕಷ್ಟಪಡ್ತಾನೆ. ಆದರೆ ದಾಮು ಬೋರ್ಡ್ ತಗೊಂಡು ಎಸ್ಕೇಪ್ ಆಗ್ತಾನೆ. ಆವಾಗ ನಂದಿನಿ ಸಕ್ಕರೆಗೆ ಕಾಲ್ ಮಾಡಿ ಆ 8 ಜನ ಹುಡುಗಿರಲ್ಲಿ ಏನೋ ಕನೆಕ್ಷನ್ ಇದೆ ಅಂತ ಅನ್ನಿಸ್ತಿದೆ, ಎಲ್ಲ ಹುಡುಗಿರು ಹಾಸ್ಟೆಲಲ್ಲಿ ಇದ್ರು ಅನ್ಸುತ್ತೆ ಅಂತ ಹೇಳ್ತಾಳೆ. ಸಕ್ಕರೆ ಸರಿ ಅಂತ ಹೇಳಿ ಎಲ್ಲ ಹುಡುಗಿರ ಸ್ಕೂಲ್ಗೆ ಕಾಲ್ ಮಾಡಿ ಮತ್ತೆ ವಿಚಾರಣೆ ಮಾಡಿದಾಗ ಸಕ್ಕರೆಗೆ ಗೊತ್ತಾಗೋದು ಆ ಎಲ್ಲ ಹುಡುಗಿರು 2013 ಸೆಪ್ಟೆಂಬರ್ 2ರಿಂದ 10ನೇ ತಾರೀಕಿನ ಒಳಗೆ ಸ್ಕೂಲ್ಗಳಿಗೆ ಅಡ್ಮಿಷನ್ ಆಗಿದ್ದಾರೆ. ಅಡ್ಮಿಷನ್ ಆಗುವಾಗ ಅವರು ಯಾವುದೇ ಡೀಟೇಲ್ಸ್ ಕೊಟ್ಟಿರಲ್ಲ. ಮತ್ತೆ ಎಲ್ಲ ಹುಡುಗಿರು ಹಾಸ್ಟೆಲಲ್ಲೇ ಇರ್ತಾರೆ. ರಜಾ ಕೊಟ್ಟರು ಮನೆಗೆ ಹೋಗ್ತಿರಲ್ಲ. ಅವ್ರನ್ನ ನೋಡೋಕೆ ಅವರ ಮನೆಯವರು ಯಾರೂ ಬರ್ತಿರಲ್ಲ ಅಂತ. ಇದೆಲ್ಲ ಗೊತ್ತಾದ ಮೇಲೆ ಸಕ್ಕರೆಗೆ ಡೌಟ್ ಬರುತ್ತೆ. ಅದೇನೆಂದರೆ ನಾರ್ಮಲ್ ಆಗಿ ಸ್ಕೂಲ್ಗೆ ಅಡ್ಮಿಷನ್ ಆಗೋದು ಜೂನಲ್ಲಿ, ಆದರೆ ಆ ಹುಡುಗಿರು ಅಡ್ಮಿಷನ್ ಆಗಿರೋದು ಸೆಪ್ಟೆಂಬರಲ್ಲಿ. ಅವರು ಅಡ್ಮಿಷನ್ ಆಗಿರೋ ಟೈಮಲ್ಲಿ ಆ ಹುಡುಗಿರಿಗೆ 12ರಿಂದ 13 ವರ್ಷ ಆಗಿರ್ಬೋದು. ಅವರೇ ಹೋಗಿ ಸ್ಕೂಲ್ಗಳಿಗೆ ಅಡ್ಮಿಷನ್ ಆಗಿರೋಕೆ ಆಗಲ್ಲ. ಮತ್ತು ಅವ್ರ ಫೀಸ್ ಎಲ್ಲ ಬೇರೆ ಯಾರೋ ಕಟ್ಟಿರಬೇಕು ಅಂತ. ಆವಾಗ ಅಲ್ಲಿಗೆ ಬಂದ ಮೂರ್ತಿ ಸಕ್ಕರೆಗೆ ನಾನು 3 ಸ್ಕೂಲ್ ಅವರನ್ನ ಎದುರಿಸಿ ಕೇಳಿದೆ. ಅವ್ರು ಹೇಳಿದ್ದು ಆ ಹುಡುಗಿರ ಫೀಸ್ನೆಲ್ಲ ಕಟ್ತಾ ಇದ್ದಿದ್ದು ಪ್ಲೇಟ್ ಸೊಸೈಟಿ ಫೌಂಡೇಶನ್ ಅನ್ನೋ ಟ್ರಸ್ಟ್ ಅಂತ. ಅದೇ ದಿನ ಆ ಟ್ರಸ್ಟ್ದು ಒಂದು ಈವೆಂಟ್ ಇರುತ್ತೆ. ಅಲ್ಲಿಗೆ ಸಕ್ಕರೆ ಮತ್ತು ಮೂರ್ತಿ ಹೋಗ್ತಾರೆ. ಅಲ್ಲಿ ಅವರಿಗೆ ಗೊತ್ತಾಗೋದು ಪ್ರಿಯಂವದ ಕೂಡ ಆ ಟ್ರಸ್ಟ್ನ ಟ್ರಸ್ಟಿ ಅಂತ. ಅಂದರೆ ಆ ಪ್ರಿಯಂವದಗೆ ಆ ಹುಡುಗಿರು ಗೊತ್ತು ಅಂತ. ಆಮೇಲೆ ಸಕ್ಕರೆ ಆ ಟ್ರಸ್ಟ್ ಆ ಹುಡುಗಿರಿಗೆ ಕಟ್ಟಿರೋ ಫೀಸ್ ರೆಸಿಪ್ಟ್ಸ್ ಎಲ್ಲ ತೊಗೊಂಡು ಮತ್ತೆ ಪ್ರಿಯಂವದ ಹತ್ರ ಹೋಗಿ ನೀವೇ ಆ ಹುಡುಗಿರ ಫೀಸ್ ಎಲ್ಲ ಪೇ ಮಾಡಿರೋದು, ಅದಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಪ್ರಿಯಂವದ ಸಕ್ಕರೆಗೆ ಇವಾಗ 10 ವರ್ಷದ ಹಿಂದೆ ನಡೆದಿದ್ದ ಒಂದು ಘಟನೆ ಹೇಳ್ತಾಳೆ. 10 ವರ್ಷದ ಹಿಂದೆ ಪ್ರಿಯಂವದ ಆವಾಗ ತಾನೇ ಸ್ಕೂಲ್ನ ಶುರು ಮಾಡಿರ್ತಾಳೆ. ಅದೇ ಟೈಮಲ್ಲಿ ಸ್ಕೂಲಲ್ಲಿ ಸ್ನ್ಯಾಕ್ಸ್ ತಿಂದ ಹುಡುಗ ಫುಡ್ ಪಾಯ್ಸನ್ ಆಗಿ ಸತ್ತೋಗಿರ್ತಾನೆ. ಆದರೆ ಪ್ರಿಯಂವದ ಆ ಹುಡುಗ ಹಾಸ್ಟೆಲ್ ಕಾಂಪೌಂಡಾರಿ ಸತ್ತಿರೋದು ಅಂತ ಫೇಕ್ ರಿಪೋರ್ಟ್ ಮಾಡಿಸಿ ಕೇಸ್ನ ಕ್ಲೋಸ್ ಮಾಡಿಸಿರ್ತಾಳೆ. ಆದರೆ ಚೆಲ್ಲಪ್ಪ ನಿಜವಾದ ರಿಪೋರ್ಟ್ ತಗೊಂಡು ಪ್ರಿಯಂವದ ಮನೆಗೆ ಬಂದು ಅವಳನ್ನ ಎದುರಿಸ್ತಾನೆ. ಅದಕ್ಕೆ ಅವಳು ಚೆಲ್ಲಪ್ಪಗೆ ಇಂಥ ಬ್ಲಾಕ್ ಮೇಲ್ ಎಲ್ಲ ತುಂಬ ನೋಡಿದ್ದೀನಿ, ನಿನ್ಗೇನು ಬೇಕು, ಎಷ್ಟು ದುಡ್ಡು ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಚೆಲ್ಲಪ್ಪ ಅವಳನ್ನ ಈಚೆ ಕರ್ಕೊಂಡು ಬಂದು ಅವನು ಬಂದಿದ್ದ ವ್ಯಾನ್ ಡೋರ್ ಓಪನ್ ಮಾಡ್ತಾನೆ. ನೋಡಿದ್ರೆ ಆ ವ್ಯಾನ್ ಒಳಗಡೆ 8 ಜನ ಹುಡುಗಿರು ಇರ್ತಾರೆ. ಅವರೇ ಇವಾಗ ಜೈಲಲ್ಲಿರೋ ಆ 8 ಜನ ಹುಡುಗಿರು. ಚೆಲ್ಲಪ್ಪ ಪ್ರಿಯಂವದಾಗೆ ಆ 8 ಜನ ಹುಡುಗಿರನ್ನು ಬೇರೆ ಬೇರೆ ಸ್ಕೂಲ್ಗೆ ಸೇರಿಸಬೇಕು, ಅವರಿಗೂ ನನಗೂ ಲಿಂಕ್ ಇದೆ ಅಂತ ಯಾರಿಗೂ ಗೊತ್ತಾಗಬಾರ್ದು, ನಾನು ಬೇಕಾದಾಗೆಲ್ಲ ಆ ಹುಡುಗಿರನ್ನ ನೋಡೋ ಥರ ಇರಬೇಕು ಅಂತ ಹೇಳ್ತಾನೆ. ಇದರಿಂದ ನಮಗೆ ಗೊತ್ತಾಗೋದು ಚೆಲ್ಲಪ್ಪ ಆ ಹುಡುಗಿರನ್ನ ಚಿಕ್ಕ ವಯಸ್ಸಿನಿಂದ ಅಬ್ಯೂಸ್ ಮಾಡಿದ್ದಾನೆ. ಅದಕ್ಕೆ ಇವಾಗ ಆ ಹುಡುಗಿರು ಚೆಲ್ಲಪ್ಪನ ಸಾಯಿಸಿ ರಿವೆಂಜ್ ತಗೊಂಡಿದ್ದಾರೆ ಅಂತ. ಆ ಕತೆ ಕೇಳಿ ಸಕ್ಕರೆಗೂ ಹಾಗೆ ಅನಿಸುತ್ತೆ. ಪ್ರಿಯಂವದ ಕೋರ್ಟಲ್ಲಿ ಬಂದು ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಸಕ್ಕರೆಗೆ ಹೇಳ್ತಾಳೆ. ಇದನ್ನ ಕೇಳಿ ಸಕ್ಕರೆಗೆ ಶಾಕ್ ಆಗುತ್ತೆ. ಯಾಕಂದರೆ ಸಕ್ಕರೆ ಚೆಲ್ಲಪ್ಪನ ತುಂಬ ಒಳ್ಳೆಯವನು ಅಂದ್ಕೊಂಡಿರ್ತಾನೆ. ಚೆಲ್ಲಪ್ಪ ಕೂಡ ಒಳ್ಳೆಯವನ ರೀತಿಯೇ ನಾಟಕ ಆಡ್ತಾ ಇರ್ತಾನೆ. ಇವಾಗ ನಿಜ ಗೊತ್ತಾದ ಸಕ್ಕರೆ ಬೇಜಾರಲ್ಲಿ ಆ ಊರಿನ ಬೀದಿಯಲ್ಲಿ ನಡ್ಕೊಂಡು ಹೋಗುವಾಗ ಹಬ್ಬದಲ್ಲಿ ರಾಕ್ಷಸನ ವೇಷ ಹಾಕಿದ್ದ ವ್ಯಕ್ತಿ ನೃತ್ಯ ಮಾಡ್ತಿರೋದನ್ನ ನೋಡ್ತಾನೆ. ಅವನಿಗೆ ಚೆಲ್ಲಪ್ಪ ಕೂಡ ಒಬ್ಬ ರಾಕ್ಷಸ ಅಂತ ಅನ್ಸೋಕೆ ಶುರು ಆಗುತ್ತೆ. ಈ ಕಡೆ ನಂದಿನಿ ಸೆಲ್ಲಲ್ಲಿದ್ದ 2 ಹುಡುಗಿಯರು ರಾತ್ರಿ ಎಲ್ಲರೂ ಮಲಗಿದ್ದಾಗ ಎದ್ದು ಈಚೆ ಹೋಗೋದನ್ನ ನಂದಿನಿ ನೋಡ್ತಾ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಜೈಲಿನ ಹಿಂಬದಿಯಲ್ಲಿ ಒಂದು ಪಾಳು ಬಿದ್ದ ಬಿಲ್ಡಿಂಗ್ ಇರುತ್ತೆ. ಅಲ್ಲಿ ಇಷ್ಟು ದಿನ ಒಬ್ಬರಿಗೊಬ್ಬರು ಗೊತ್ತೇ ಇಲ್ಲ ಅನ್ನೋ ಹಾಗೆ ಇದ್ದ 8 ಜನ ಹುಡುಗಿಯರು ವೃತ್ತಾಕಾರದಲ್ಲಿ ಕೂತ್ಕೊಂಡು ಎಲ್ಲರೂ ಹೆಗಲ ಮೇಲೆ ಕೈ ಹಾಕೊಂಡು ಜೋರಾಗಿ ಹೇಳ್ತಾ ಇರ್ತಾರೆ. ಇದನ್ನ ನಂದಿನಿ ನೋಡ್ತಾಳೆ. ಇಲ್ಲಿಗೆ ಆ 8 ಜನ ಹುಡುಗಿಯರಿಗೆ ಮೊದಲಿಂದಾನೇ ಪರಿಚಯ ಇತ್ತು ಅಂತ ನಂದಿನಿಗೆ ಕನ್ಫರ್ಮ್ ಆಗುತ್ತೆ. ಇಲ್ಲಿಗೆ ಎಪಿಸೋಡ್ 4 ಕೂಡ ಮುಗಿಯುತ್ತೆ. ಎಪಿಸೋಡ್ 5 ಶುರು ಮಾಡೋ ಮುಂಚೆ ಇನ್ನೂ ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಮುಂದೆ ನೋಡ್ತಾ ಹೋಗಿ. ಇವಾಗ ಎಪಿಸೋಡ್ 5 ಶುರು ಮಾಡೋಣ. ಎಪಿಸೋಡ್ 5 ಶುರುವಿನಲ್ಲಿ ಸಕ್ಕರೆ ಊರ ಹಬ್ಬದಲ್ಲಿ ನಡೆಯುತ್ತಿರುವ ಅಷ್ಟಕಾಳಿಯ ಕಥೆನ ಕೇಳ್ತಾ ಇರ್ತಾನೆ. ಇದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಇದೇ ಈ ಸೀರೀಸ್ನ ಮೇನ್ ಪ್ಲಾಟ್. ಈ ಅಷ್ಟಕಾಳಿಯ ಕತೆ ಆ 8 ಜನ ಹುಡುಗಿಯರ ಕತೆ ಎರಡಕ್ಕೂ ತುಂಬ ಹೋಲಿಕೆ ಇರುತ್ತೆ. ಹಿಂದೆ ಒಬ್ಬ ರಾಕ್ಷಸ ಕಾಳಿಪಟ್ಟಣಂ ಅನ್ನೋ ಊರಲ್ಲಿ ತುಂಬ ಪ್ರಾಬ್ಲಮ್ ಮಾಡ್ತಿದ್ದ. ಆವಾಗ ಆ ರಾಕ್ಷಸನ ಕೊಲ್ಲೋಕೆ ನಾಗಕನ್ನಿಕೆಗೆ 8 ಮೊಟ್ಟೆಗಳು ಸಿಗ್ತವೆ. ಆ 8 ಮೊಟ್ಟೆಗಳನ್ನು ನಾಗಕನ್ನಿಕೆ 41 ದಿನಗಳ ಕಾಲ ಹುಷಾರಾಗಿ ನೋಡ್ಕೋತಾಳೆ. 41 ದಿನ ಆದಮೇಲೆ ಆ ಮೊಟ್ಟೆಯಿಂದ 8 ಕಾಳಿ ದೇವಿಯ ಜನನ ಆಗುತ್ತೆ. ಆ 8 ಕಾಳಿಗಳ ಹೆಸರು ಮತ್ತು ಇವಾಗ ಇರೋ 8 ಜನ ಹುಡುಗಿಯರ ಹೆಸರು ಸೇಮ್ ಇರುತ್ತೆ. ಅದು ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ. ರಾಕ್ಷಸನ ಕೊಲ್ಲೋಕೆ ಆ ಅಷ್ಟಕಾಳಿ ಒಂದಾಗಿ ರಾಕ್ಷಸನ ಕೊಲ್ತಾರೆ. ಇದು ಅಷ್ಟಕಾಳಿಯರ ಕತೆ. ಇದನ್ನ ಕೇಳಿ ಸಕ್ಕರೆಗೆ ಚೆಲ್ಲಪ್ಪ ಅನ್ನೋ ರಾಕ್ಷಸನ ಅಷ್ಟಕಾಳಿಯರ ಹೆಸರು ಇಟ್ಕೊಂಡಿರೋ 8 ಜನ ಹುಡುಗಿರು ಸೇರಿ ಕೊಲೆ ಮಾಡಿದ್ದಾರೆ ಅನಿಸುತ್ತೆ.
ಇವಾಗ ಈ ಕಡೆ ಜೈಲಲ್ಲಿ ಚೆಲ್ಲಪ್ಪ ಸತ್ತಿರೋದ್ರಿಂದ ನಂದಿನಿ ಕೇಸ್ನ ಚೆಲ್ಲಪ್ಪ ಅವರ ಅಸೋಸಿಯೇಟ್ ಟೇಕ್ ಓವರ್ ಮಾಡಿ ನಂದಿನಿ ಹತ್ರ ಬಂದು ಕೇಸ್ಗೆ ಹೆಲ್ಪ್ ಆಗೋಕ್ಕೆ ಸ್ವಲ್ಪ ಕ್ವಶನ್ ಕೇಳ್ತಾರೆ. ಅದೇನೆಂದರೆ ನಂದಿನಿ ಅವ್ರ ಚಿಕ್ಕಪ್ಪನ ಯಾಕೆ ಮೀಟ್ ಮಾಡೋಕೆ ಅಲ್ಲಿಗೆ ಬರೋಕೆ ಹೇಳಿದ್ಲು, ಸಕ್ಕರೆ ಮನೆಯಿಂದ ಗನ್ ತಗೊಂಡು ಯಾಕೆ ಹೋದ್ಲು, ಅವಳು ಮೊದಲೇ ಗುಣನ ಕೊಲೆ ಮಾಡಬೇಕು ಅಂತ ಫಿಕ್ಸ್ ಆಗಿ ಹೋಗಿದ್ಲ, ಇಲ್ಲ ಸೆಲ್ಫ್ ಡಿಫೆನ್ಸ್ಗೆ ಆ ಗನ್ ತಗೊಂಡು ಹೋಗಿದ್ಲ ಅಂತ ಕೇಳ್ತಾರೆ. 8 ತಿಂಗಳಿಂದ ಇದೇ ಕ್ವಶನ್ಸ್ ಕೇಳಿ ಕೇಳಿ ಬೇಸತ್ತಿದ್ದ ನಂದಿನಿ ನಾನು ಅವನ್ನ ಕೊಲೆ ಮಾಡೋಕೆ ಹೋಗಿದ್ದು ಅಂತ ಹೇಳಿ ಅವಳು ಸೆಲ್ಗೆ ವಾಪಸ್ ಹೋಗ್ಬಿಡ್ತಾಳೆ. ಇವಾಗ ನಂದಿನಿಗೆ ಜೈಲಿಂದ ಈಚೆ ಹೋಗಬೇಕು ಅನ್ನೋ ಆಸೆನೇ ಇರಲ್ಲ. ಈ ಕಡೆ ಸಕ್ಕರೆ ಚೆಲ್ಲಪ್ಪ ಅವರ ನಿಜ ಮುಖ ಗೊತ್ತಾದ ಮೇಲೆ ಬೇಜಾರಲ್ಲಿ ಕೆರೆ ಹತ್ರ ಕೂತಿರ್ತಾನೆ. ಅಲ್ಲಿಗೆ ಬಂದ ಮೂರ್ತಿಯವನ್ನ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾನೆ. ಸಮಾಧಾನ ಆದ ಸಕ್ಕರೆ ಆ ಹುಡುಗಿರು ಮಾಡಿರೋದು ಸರಿ ಇದೆ, ನಾವು ಇವಾಗ ಚೆಲ್ಲಪ್ಪ ಅವರ ಕೊಲೆನ ಸೂಸೈಡ್ ಅಂತ ಪ್ರೂವ್ ಮಾಡಿ ಆ ಹುಡುಗಿರ್ನ ಈಚೆ ತರಬೇಕು ಅಂತ ತೀರ್ಮಾನ ಮಾಡ್ತಾನೆ. ಅದಕ್ಕೆ ಮತ್ತೆ ಚೆಲ್ಲಪ್ಪ ಅವರ ಕಾಟೇಜ್ ಹತ್ರ ಮತ್ತೆ ಹೋಗಿ ಏನಾದರೂ ಕ್ಲೂ ಸಿಗುತ್ತಾ ಅಂತ ಹುಡುಕ್ತಾ ಇರ್ತಾರೆ. ಅಲ್ಲಿ ಸಕ್ಕರೆಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ಮುತ್ತು ಕೂತ್ಕೊಂಡಿದ್ದ ಕಬೋರ್ಡ್ ಒಳಗಿನಿಂದ 2.5 ಮೀಟರ್ ಇರುತ್ತೆ, ಈಚೆನ ನೋಡಿದ್ರೆ 8 ಮೀಟರ್ ಇರುತ್ತೆ. ಅದಕ್ಕೆ ಸಕ್ಕರೆಗೆ ಡೌಟ್ ಬಂದು ಕಬೋರ್ಡ್ ಚೆಕ್ ಮಾಡಿದಾಗ ಆ ಕಬೋರ್ಡ್ ಕೆಳಗಡೆ ಒಂದು ಟನಲ್ ಇರೋದು ಕಾಣಿಸುತ್ತೆ. ಇದನ್ನ ನೋಡಿ ಶಾಕ್ ಆದ ಸಕ್ಕರೆ ಮತ್ತೆ ಮೂರ್ತಿ ಆ ಟನಲ್ನ ಫಾಲೋ ಮಾಡಿಕೊಂಡು ಹೋಗ್ತಾರೆ. ಅಲ್ಲಿ ಅವರಿಗೆ ಒಂದು ಲ್ಯಾಪ್ಟಾಪ್ ಸುಟ್ಟೋಗಿರೋದು ಕಾಣಿಸುತ್ತೆ, ಮತ್ತೆ ಸ್ವಲ್ಪ ಫೈಲ್ಸ್ಗಳು ಸಿಗ್ತವೆ. ಆ ಟನಲ್ ಡೈರೆಕ್ಟ್ ಸಮುದ್ರದ ಪಕ್ಕಕ್ಕೆ ಹೋಗುತ್ತೆ. ಅದನ್ನ ನೋಡಿ ಸಕ್ಕರೆಗೆ ಮುತ್ತು ಮತ್ತೆ ಆ 7 ಜನ ಹುಡುಗಿರು ಆ ಟನಲ್ ಮುಖಾಂತರನೇ ಕಾಟೇಜ್ಗೆ ಹೋಗಿ ಕೊಲೆ ಮಾಡಿ ಟನಲ್ ಮುಖಾಂತರನೇ ಎಸ್ಕೇಪ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಇವಾಗ ಆ ಟನಲ್ ಬಗ್ಗೆ ತಿಳ್ಕೊಳ್ಳೋಕೆ ಸಕ್ಕರೆ ಒಬ್ಬ ಟನಲ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ಆ ಟನಲ್ ಬಗ್ಗೆ ವಿಚಾರಣೆ ಮಾಡಿದಾಗ ಆ ವ್ಯಕ್ತಿ ಹೇಳೋದು ಆ ಟನಲ್ಸ್ನ ಬಟ್ಲರ್ ಟನಲ್ಸ್ ಅಂತ ಕರೀತಾರೆ, ಅದನ್ನ ಬ್ರಿಟಿಷರು ನಿರ್ಮಾಣ ಮಾಡಿರೋದು. ಯಾಕೆಂದ್ರೆ ಬ್ರಿಟಿಷರು ಅಡಿಗೆ ಮಾಡೋಕೆ ಭಾರತೀಯರನ್ನ ಇಟ್ಕೊಂಡಿರ್ತಾರೆ, ಅವ್ರನ್ನ ಬ್ರಿಟಿಷರ್ ಕಡೆಯವರು ನೋಡೋಕೆ ಅಸಹ್ಯ ಆಗುತ್ತೆ ಅಂತ ಅಡಿಗೆ ಮನೆಯಿಂದ ಬ್ರಿಟಿಷರು ಇರೋ ಮನೆಗೆ ಟನಲ್ ಕಟ್ಟಿರ್ತಾರೆ. ಅಡಿಗೆ ಆದ್ಮೇಲೆ ಆ ಟನಲ್ ಮುಖಾಂತರ ಭಾರತೀಯರು ಅಡಿಗೆ ತಗೊಂಡೋಗಿ ಬ್ರಿಟಿಷರಿಗೆ ಕೊಡಬೇಕಿರುತ್ತೆ. ಬ್ರಿಟಿಷರಿಗೆ ಭಾರತೀಯ ಮಹಿಳೆ ಇಷ್ಟ ಆದರೆ ಆ ಟನಲ್ ಮುಖಾಂತರ ಕರ್ಕೊಂಡೋಗಿ ಕೆಲಸ ಆದಮೇಲೆ ಆ ಮಹಿಳೆನ ಅದೇ ಟನಲ್ ಮುಖಾಂತರ ಈಚೆ ಕಳಿಸ್ತಾ ಇರ್ತಾರೆ. ಇದೆಲ್ಲ ಸಕ್ಕರೆ ಆ ಟನಲ್ ಸ್ಪೆಷಲಿಸ್ಟಿಂದ ತಿಳ್ಕೊತಾನೆ. ಆಮೇಲೆ ಚೆಲ್ಲಪ್ಪ ಅವ್ರ ಬಗ್ಗೆ ಅವನ ಹೆಂಡತಿ ಮಾಲತಿಗೆ ಹೇಳೋಕೆ ಸಕ್ಕರೆ ಮಾಲತಿ ಮನೆಗೆ ಹೋಗ್ತಾನೆ. ಆದರೆ ಮಾಲತಿನ ನೋಡಿ ಸಕ್ಕರೆಗೆ ನಿಜ ಹೇಳೋ ಧೈರ್ಯ ಬರಲ್ಲ. ಅದೇ ಟೈಮ್ಗೆ ಮೀನುಗಾರರ ಮುಖ್ಯಸ್ಥ ಫರ್ನಾಂಡಿಸ್ ಇಂದಿನ ದಿನ ಸಕ್ಕರೆ ದಾಮುನ ಹಿಡಿಯೋಕೆ ಓಡ್ತಿರೋದನ್ನ ನೋಡಿ ಫರ್ನಾಂಡಿಸ್ ದಾಮುನ ಹಿಡ್ಕೊಂಡು ಚೆಲ್ಲಪ್ಪ ಅವರ ಮನೆ ಹತ್ರ ಬಂದು ದಾಮುನ ಸಕ್ಕರೆಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಇಲ್ಲಿ ಚೆಲ್ಲಪ್ಪ ಅವರ ಬಗ್ಗೆ ಇನ್ನೊಂದು ಮೇಜರ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನೆಂದರೆ ದಾಮು ನಿಜವಾಗ್ಲೂ ಚೆಲ್ಲಪ್ಪನ ಮಗನೇ ಆಗಿರ್ತಾನೆ. ದಾಮುವಿನ ತಾಯಿ ಸಾಯೋವಾಗ ಚೆಲ್ಲಪ್ಪನೇ ದಾಮುವಿನ ತಂದೆ ಅಂತ ಹೇಳಿ ಸತ್ತಿರ್ತಾಳೆ. ಅದಕ್ಕೇನೆ ಚೆಲ್ಲಪ್ಪ ಸತ್ತಿರೋ ವಿಷಯ ಗೊತ್ತಾದಾಗ ದಾಮು ಜೋರಾಗಿ ಹತ್ತಿರ್ತಾನೆ. ಮತ್ತು ಸುಂದರ್ ಕೊಳ್ಳಿ ಇಡುವಾಗ ದಾಮು ಕೂಡ ಸುಂದರ್ ಜೊತೆ ಸೇರಿ ಕೊಳ್ಳಿ ಇಟ್ಟಿರ್ತಾನೆ. ಇದನ್ನೆಲ್ಲ ದಾಮು ಚೆಲ್ಲಪ್ಪ ಮಗ ಆಗಿದ್ದಕ್ಕೆ ಮಾಡಿರ್ತಾನೆ. ಆ ವಿಷಯ ಯಾರಿಗೂ ಹೇಳ್ಬಾರ್ದು ಅಂತ ಅಂದ್ಕೊಂಡಿರ್ತಾನೆ. ಆದರೆ ಸಕ್ಕರೆಯಿಂದ ಇದೆಲ್ಲ ಹೇಳೋ ಹಾಗಾಗುತ್ತೆ. ಇವಾಗ ಸಕ್ಕರೆಗೆ ಚೆಲ್ಲಪ್ಪನ ಬಗ್ಗೆ ಪ್ರಿಯಂವದ ಹೇಳಿದ್ದು ಕನ್ಫರ್ಮ್ ಆಗುತ್ತೆ. ದಾಮು ಹೇಳಿದ್ನ ಕೇಳಿ ಮಾಲತಿ ದಾಮು ಕಪಾಳಕ್ಕೆ ಹೊಡೆದು ಮನೆಯೊಳಗೆ ಹೋಗ್ಬಿಡ್ತಾಳೆ. ಈ ಕಡೆ ಜೈಲಲ್ಲಿ ಆ 8 ಜನ ಹುಡುಗಿಯರು ಸೇರಿ ಏನೋ ಪ್ಲಾನ್ ಮಾಡ್ತಾರೆ. ಅವ್ರ ಪ್ಲಾನ್ ಪ್ರಕಾರ ಮೊದಲು ಮುಪ್ಪಿ ಅನ್ನೋ ಹುಡುಗಿ ಮತ್ತೆ ಫಿಟ್ಸ್ ಬಂದಿರೋ ಥರ ನಾಡ್ಕಾಡ್ತಾಳೆ. ಅವಳನ್ನ ಜೈಲಲ್ಲಿದ್ದ ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ತಾರೆ. ಅದೇ ಟೈಮ್ಗೆ ಜೈಲೊಳಗಡೆ ಸಿಲಿಂಡರ್ ಬ್ಲಾಸ್ಟ್ ಆಗೋ ಹಾಗೆ ಮಾಡ್ತಾರೆ. ಅದರಿಂದ ಜೈಲೊಳಗೆ ಬೆಂಕಿ ಹಚ್ಕೊಳ್ಳುತ್ತೆ. ಎಲ್ಲ ಪೊಲೀಸರು ಅದನ್ನ ಆರಿಸೋಕೆ ಬರ್ತಾರೆ. ಅದೇ ಟೈಮ್ ಯೂಸ್ ಮಾಡಿಕೊಂಡು ಕ್ಲಿನಿಕಲ್ಲಿದ್ದ ಮುಪ್ಪಿ ಫೈಲ್ ಇರೋ ರೂಮ್ಗೆ ಹೋಗಿ ಅಲ್ಲಿ RP9010-292 ಅನ್ನೋ ಫೈಲ್ನ ಹುಡುಕಿ ಅದರಿಂದ ಪೇಪರ್ ಹರ್ಕೊಂಡು ಪೇಪರ್ನ ಅವಳ ಬಟ್ಟೆ ಒಳಗಡೆ ಮುಚ್ಚಿಟ್ಕೋತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ಒಬ್ಬಳು ಗಾರ್ಡ್ ಬರ್ತಾಳೆ. ಅವಳ ಕೈಲಿ ಮುಪ್ಪಿ ಇನ್ನೇನೋ ಸಿಕ್ಕಾಕೋಬೇಕು. ಅಷ್ಟರಲ್ಲಿ ಆ 8 ಜನ ಏನೋ ಪ್ಲಾನ್ ಮಾಡ್ತಿರೋದನ್ನ ನೋಡಿದ್ದ ನಂದಿನಿ ಫೈಲ್ ಇರೋ ರೂಮ್ಗೆ ಬಂದು ಮುಪ್ಪಿನ ಆ ಗಾರ್ಡಿಂದ ಬಚಾವ್ ಮಾಡ್ತಾಳೆ. ಈ ಕಡೆ ಚೆಲ್ಲಪ್ಪ ಅವರ ಕಾಟೇಜಲ್ಲಿ ಇದ್ದ ಟನಲ್ಗೆ ಸಕ್ಕರೆ ಫಾರೆನ್ಸಿಕ್ ಅವ್ರನ್ನ ಕರ್ಕೊಂಡು ಬರ್ತಾನೆ. ಅಲ್ಲಿ ಆ 8 ಜನ ಹುಡುಗಿಯರ ಫಿಂಗರ್ ಪ್ರಿಂಟ್ ಸಿಗುತ್ತೆ. ಅಲ್ಲಿ 2 ಕಡೆ ಕಂಬಿ ಇರುತ್ತೆ. ಒಂದು ಕಂಬಿ ಮೇಲೆ 8 ಜನ ಕಾಟೇಜ್ ಒಳಗಡೆ ಹೋಗ್ತಿರೋ ಡೈರೆಕ್ಷನಲ್ಲಿ ಫಿಂಗರ್ ಪ್ರಿಂಟ್ ಸಿಗುತ್ತೆ. ಇನ್ನೊಂದು ಕಂಬಿ ಮೇಲೆ ಮುತ್ತು ಒಬ್ಬಳು ಒಳಗಡೆ ಹೋಗಿರೋ ಥರ ಫಿಂಗರ್ ಪ್ರಿಂಟ್ ಸಿಗುತ್ತೆ. ಆಮೇಲೆ ಇನ್ನೂ ಸ್ವಲ್ಪ ರಿಪೋರ್ಟ್ಸ್ ನೋಡಿದ ಮೇಲೆ ಗೊತ್ತಾಗುತ್ತೆ ಚೆಲ್ಲಪ್ಪ ಅವನ ಕೈಯಿಂದಾನೇ ಶೂಟ್ ಮಾಡ್ಕೊಂಡಿದ್ದಾನೆ ಅಂತ. ಇದೆಲ್ಲ ತಿಳ್ಕೊಂಡ ಸಕ್ಕರೆ ಇವಾಗ ಆ 8 ಜನ ಹುಡುಗಿರನ್ನ ಬಿಡಿಸೋಕೆ ಇವನೇ ಒಂದು ಸೂಸೈಡ್ ಥಿಯರಿನ ರೆಡಿ ಮಾಡ್ತಾನೆ. ಅದೇನೆಂದರೆ ಚೆಲ್ಲಪ್ಪಯಿಂದ ಚಿಕ್ಕ ವಯಸ್ಸಲ್ಲಿ ಅಬ್ಯೂಸ್ ಆಗಿದ್ದ ಆ 8 ಜನ ಹುಡುಗಿಯರು ಬೆಳೆದು ದೊಡ್ಡವರಾಗಿ ಮತ್ತೆ ಎಲ್ಲ ಒಂದಾಗಿ ಚೆಲ್ಲಪ್ಪ ಅವರ ಕಾಟೇಜ್ಗೆ ಬಂದು ಅವರಿಗೆ ಆ ರೀತಿ ಯಾಕೆ ಮಾಡ್ದ ಅಂತ ಕೇಳಿದ್ದಾರೆ. ಆಮೇಲೆ ಆ ಹುಡುಗಿಯರು ಎಲ್ಲರೂ ಕಾಟೇಜಿಂದ ವಾಪಸ್ ಟನಲಲ್ಲಿ ಹೋಗಿದ್ದಾರೆ. ಆದರೆ ಮುತ್ತು ಮಾತ್ರ ಮತ್ತೆ ಕಾಟೇಜ್ಗೆ ಬಂದು ಚೆಲ್ಲಪ್ಪಗೆ ತುಂಬ ಬೈದಿದ್ದಾಳೆ. ಚೆಲ್ಲಪ್ಪ ಪಶ್ಚಾತ್ತಾಪದಿಂದ ಗನ್ ತಗೊಂಡು ಶೂಟ್ ಮಾಡ್ಕೊಂಡಿದ್ದಾನೆ. ಇದನ್ನ ನೋಡಿ ಗಾಬರಿಯಾದ ಮುತ್ತು ಶಾಕಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಹೋಗಿ ಕಬೋರ್ಡಲ್ಲಿ ಕೂತ್ಕೊಂಡಿದ್ದಾಳೆ ಅಂತ. ಈ ರಿಪೋರ್ಟ್ನ ಕೊಟ್ಟು ಆ ಹುಡುಗಿರನ್ನ ಬಿಡಿಸಬೇಕು ಅಂತ ಅನ್ಕೋತಾನೆ. ಆದರೆ ಸಕ್ಕರೆಗೆ ಅವಾಗಲೂ ಒಂದು ಡೌಟ್ ಬರುತ್ತೆ. ಮುತ್ತು ಹೋಗಿ ಕಬೋರ್ಡಲ್ಲಿ ಕೂತ್ಕೊಂಡ್ಲು ಓಕೆ, ಆದರೆ ಕಬೋರ್ಡ್ನ ಈಚೆಯಿಂದ ಲಾಕ್ ಮಾಡಿದ್ದು ಯಾರು ಅಂತ. ಆದರೆ ಸಕ್ಕರೆಗೆ ಮೊದಲು ಆ ಹುಡುಗಿರನ್ನ ಬಿಡಿಸ್ಬೇಕಿರೋದ್ರಿಂದ ಆ ಲಾಕ್ ಬಗ್ಗೆ ಆಮೇಲೆ ವಿಚಾರಣೆ ಮಾಡೋಣ ಅಂದ್ಕೊಂಡು ಹೋಗಿ DIGನ ಮೀಟ್ ಮಾಡ್ತಾನೆ. DIGಗೆ ಚೆಲ್ಲಪ್ಪ ಅವರ ವಿಚಾರ ಎಲ್ಲ ಹೇಳ್ತಾನೆ.
ಆಮೇಲೆ ಆ ಹುಡುಗಿರನ್ನ ಹೇಗೆ ಬಿಡಿಸೋದು ಅಂತ DIGನ ಕೇಳ್ತಾನೆ. ಅದಕ್ಕೆ DIG ಯೋಚನೆ ಮಾಡಿ ಆ ಹುಡುಗಿರು ಅವರಿಗೆ ಚಿಕ್ಕ ವಯಸ್ಸಲ್ಲಿ ಚೆಲ್ಲಪ್ಪ ಅಬ್ಯೂಸ್ ಮಾಡಿದ್ದಾನೆ ಅಂತ ಟೆಸ್ಟಿಫೈ ಮಾಡಿಕೊಂಡ್ರೆ ಅವ್ರನ್ನ ರಿಲೀಸ್ ಮಾಡ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಸಕ್ಕರೆ ಅವ್ರನ್ನ ಮೀಟ್ ಮಾಡೋಕ್ಕೆ ಜೈಲಿಗೆ ಬರ್ತಾನೆ. ನಂದಿನಿ ಆ 8 ಜನನ ವಾರ್ಡನ್ ಕರೀತಿದ್ದಾರೆ ಅಂತ ಸುಳ್ಳು ಹೇಳಿ ಸಕ್ಕರೆ ಹತ್ರ ಕರ್ಕೊಂಡು ಬರ್ತಾಳೆ. ಸಕ್ಕರೆನ ನೋಡಿ ಎಲ್ಲರೂ ನಂದಿನಿಗೆ ಬೈದು ಅಲ್ಲಿಂದ ನಾವೇನು ಹೇಳಲ್ಲ ಅಂತ ಹೋಗ್ತಿರ್ತಾರೆ. ಆವಾಗ ನಂದಿನಿ, ನನಗೂ ನಿಮ್ಮ ಥರ ಒಬ್ಬ ಚಿಕ್ಕ ವಯಸ್ಸಲ್ಲಿದ್ದಾಗ ಅಬ್ಯೂಸ್ ಮಾಡ್ತಿದ್ದ, ಇವಾಗ ನಾನು ಅವನ್ನ ಕೊಲೆ ಮಾಡಿರೋದಕ್ಕೆ ಈ ಜೈಲಲ್ಲಿರೋದು. ನಮಗೆ ಗೊತ್ತು ಚೆಲ್ಲಪ್ಪ ನಿಮ್ಮನ್ನ ಚಿಕ್ಕ ವಯಸ್ಸಲ್ಲಿ ಅಬ್ಯೂಸ್ ಮಾಡಿದ್ದ ಅಂತ. ನಿಮ್ಮನ್ನ ಇವಾಗ ಜೈಲಿಂದ ಬಿಡಿಸಬೇಕು ಅಂದರೆ ನೀವು ಏನು ನಡೀತು ಅಂತ ಹೇಳಲೇಬೇಕು. ನಿಮ್ಮ ಬಗ್ಗೆ ಹೊರಗಡೆ ಏನೂ ಗೊತ್ತಾಗಲ್ಲ, ಜಡ್ಜ್ಗೆ ಮಾತ್ರ ನೀವು ಹೇಳೋ ವಿಚಾರ ಹೇಳೋದು ಅಂತ ಅವ್ರನ್ನೆಲ್ಲ ಏನು ನಡೆದಿದೆ ಅಂತ ಹೇಳೋಕ್ಕೆ ಕನ್ವಿನ್ಸ್ ಮಾಡ್ತಾಳೆ. ನಂದಿನಿ ಮಾತು ಕೇಳಿ ಅವರೆಲ್ಲ 10 ವರ್ಷದ ಹಿಂದೆ ಏನು ನಡೀತು ಅಂತ ಹೇಳೋಕ್ಕೆ ಒಪ್ಕೊಳ್ತಾರೆ. ನಾಚಿ ಅನ್ನೋ ಹುಡುಗಿ ಕತೆ ಹೇಳೋಕ್ಕೆ ಶುರು ಮಾಡ್ತಾಳೆ. ಇಲ್ಲಿಗೆ ಎಪಿಸೋಡ್ 5 ಕೂಡ ಮುಗಿಯುತ್ತೆ. ಇನ್ನು 3 ಎಪಿಸೋಡ್ ಬಾಕಿ ಇದ್ದಾವೆ. ಈ ವಿಡಿಯೋಲ್ಲಿ ಅವನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ. ಅದಕ್ಕೆ ನೆಕ್ಸ್ಟ್ ವಿಡಿಯೋಲ್ಲಿ ಕೊನೆಯ 3 ಎಪಿಸೋಡ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಆ ವಿಡಿಯೋ ಮಿಸ್ ಮಾಡ್ಕೋಬಾರ್ದು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಮತ್ತೆ ಸಿಗೋಣ. ಜೈ ಕರ್ನಾಟಕ.